Hello friends, once again welcome back to my channel. Today I am going to solve and explain the 7th standard Ganita Prakash 2nd chapter Arithmetic Expressions page number 32. ಈ ದಿನ ನಾವು 7ನೇ ತರಗತಿಯ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಇಂದ ಪೇಜ್ ನಂಬರ್ 32ರಿಂದ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ, ಮೋರ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ದೇರ್ ಟರ್ಮ್ಸ್. ಎಕ್ಸಾಂಪಲ್, ಅಮ್ಮು ಆ್ಯಂಡ್ ಚರಣ್, ಮಧು ಆ್ಯಂಡ್ ಜಾನ್ ವೆಂಟ್ ಟು ಎ ಹೋಟೆಲ್. ಆರ್ಡರ್ 4 dosas. Each dosa cost 23 rupees. They wish to thank the waiter by tipping 5. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಅಮ್ಮು, ಚರಣ್ ಆ್ಯಂಡ್ ಮಧು ವೆಂಟ್ ಟು ದ ಹೋಟೆಲ್, ಆರ್ಡರ್ 4 dosas. ಅದ್ರ ಅಮೌಂಟ್ ಎಷ್ಟಂತೆ? 23 rupees. ಪ್ಲಸ್ ದೇ ಹ್ಯಾವ್ ಗಿವ್ ದ 5 rupees ಟಿಪ್. ಓಕೆ, ಸೊ ಇದು ಏನಾಗುತ್ತೆ, ಒಂದು ಎಕ್ಸ್ಪ್ರೆಷನ್ ಆಗುತ್ತೆ. ರೈಟ್ ಆ್ಯನ್ ಎಕ್ಸ್ಪ್ರೆಷನ್ ಅಂತ ಅಂದರೆ ಇದೆ. ಸೊ ಎಕ್ಸ್ಪ್ರೆಷನ್ ಬರೀತಿರುವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ವಿ ಹ್ಯಾವ್ ಟು ಪುಟ್ ದ ಬ್ರಾಕೆಟ್ ಹಿಯರ್. ಯಾಕೆಂದರೆ ಈ 23 ಇದ್ರ ಜೊತೆಗೆ ಆ್ಯಡ್ ಮಾಡಬೇಕಾ ಏನಂತ ಹೇಳ್ಬಿಟ್ಟು ಗೊತ್ತಾಗಲ್ವಾ. ಇದು ಕಂಪ್ಲೀಟ್ ಬೇರೆ ಆಗಿರುವಂಥ ಸಿಚುವೇಶನ್. ಏನು, 4 into 23, 4 friends, 4 orders with the price 23 and they have give the 5 ಟಿಪ್ಸ್ ಹಿಯರ್. ಅದಕ್ಕೋಸ್ಕರ ಸಪ್ರೇಟಾಗಿ ಬರಬೇಕು. ಓಕೆ, ಅಷ್ಟನ್ನೇ ಕೊಟ್ಟಿರೋದಾರೆ. ನೆಕ್ಸ್ಟ್, ಚಿಲ್ಡ್ರನ್ ಇನ್ ದ ಕ್ಲಾಸ್. ಓಕೆ, ಒನ್ ಮೋರ್ ಕ್ವಶನ್ ಇಸ್ ದೇರ್. ಇಲ್ಲಿ ಒಂದು ಕ್ವಶನ್ ಎಕ್ಸ್ಟ್ರಾ ಇದೆ. ಏನಪ್ಪ ಅಂತಂದರೆ, ಈಗ 7 ಫ್ರೆಂಡ್ಸ್ ಹೋಗ್ತಾರಂತೆ. ಓಕೆ, ಮತ್ತೆ ಸೇಮ್ ಅದೇ ರೀತಿ ಅದೇ ಪ್ರೈಸ್ ಅದೇ ಟಿಪ್. ಓಕೆ, ಸೊ ಅವಾಗ ನಾವು 7 into 23 ಪ್ಲಸ್ 5. ಓಕೆ, 723 ಅವಾಗ ಎಷ್ಟಾಯಿತು? 723 161 and then 5 add one more 166. Okay, so term 7 into 23 is the first term and the second one is the 5. Okay, next, ಇಲ್ಲೂ ಸಹ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿಬಿಟ್ಟು, ಸೊ ಚಿಲ್ಡ್ರನ್ ಇನ್ ದ ಕ್ಲಾಸ್ ಆರ್ ಪ್ಲೇಯಿಂಗ್ ಫೈರ್ ಇನ್ ದ ಮೌಂಟೇನ್ ರನ್ ರನ್ ರನ್. ಫೈರ್ ಇನ್ ದ ಮೌಂಟೇನ್ ರನ್ 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 ಅಂತ ಹೇಳಿಬಿಟ್ಟು ಒಂದು ಆಟ ಇದೆಯಲ್ವಾ. ಸೊ ಯಾವಾಗ ಟೀಚರ್ 4 ಅಂತಾರೆ, 4 ಮೆಂಬರ್ಸ್ ಒಂದು ಗ್ರೂಪ್ ಮಾಡಿ ನಿಂತ್ಕೊಳ್ತಾರೆ. 3 ಅಂದಾಗ 3 ಮೆಂಬರ್ಸ್ ಗ್ರೂಪ್ ಮಾಡ್ತಾರೆ. ಉಳಿದವರು ಒಂದು ವೇಳೆ 3 ಗ್ರೂಪ್ ಮಾಡೋಕ್ಕಲ್ಲಿಲ್ಲ ಅಂತಂದರೆ ಅವ್ರು ಔಟ್ ಆಗ್ತಾರೆ ಅಂತ. ಸೊ ಇಲ್ಲಿ ರೂಬಿ ವಾಂಟೆಡ್ ಟು ರೆಸ್ಟ್. ಇದರೊಳಗಡೆ ಒಂದು ಹುಡುಗಿ ರೂಬಿ ರೆಸ್ಟಲ್ಲಿದ್ದಾಳೆ. ಅವಳು ಬಾಕಿ 33 ಹುಡುಗರು ಆಟ ಆಡ್ತಾ ಇದ್ದಾರೆ. ದ ಟೀಚರ್ ಕಾಲ್ಡ್ ಔಟ್ 5. ಈಗ 5 ಅಂದಾಗ ಇಲ್ಲಿ ರೂಬಿ ಆ ಒಂದು ಎಕ್ಸ್ಪ್ರೆಷನನ್ನು ಬರೀತಾಳೆ. ಏನಂತ ಹೇಳಿಬಿಟ್ಟು 6 into 5 ಪ್ಲಸ್ 3. ಸೊ ಹೇಗೆ ಬರೀತಾಳೆ ಅಂತ ಅಂದರೆ, ಸೊ 6 ಗುಂಪಾಗಿದೆ. ಒಂದೊಂದು ಗುಂಪಲ್ಲಿ 5 ಜನ ಇದ್ದಾರೆ. ರಿಮೈನಿಂಗ್ 3 ಉಳಿದಿದೆ ಅಂತ ಹೇಳಿಬಿಟ್ಟು ಅವಳು ಬರೀತಾಳೆ. ಓಕೆ, ಥಿಂಕ್ ಆ್ಯಂಡ್ ಡಿಸ್ಕಸ್ ವೈ ಶಿ ರೋಡ್ ದಿಸ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ದಾರೆ. ಸೊ 6 into 5 ಯಾಕೆ ಬರೆದಿದ್ದಾಳೆ ಅಂತ ಅಂದರೆ, 6 ಗ್ರೂಪ್ಸ್ ಆರ್ ಫಾರ್ಮ್ಡ್. ಇನ್ ಈಚ್ ಗ್ರೂಪ್ they have 5 members. ಓಕೆ, ಆ್ಯಂಡ್ ರಿಮೈನಿಂಗ್ 3 ಅವರು 3 ಜನ ಔಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವರು 5 ಅಂತ ಕಾಲ್ಡ್ ಔಟ್ ಮಾಡಿದಾಗ ಇದಾಯಿತು. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಏನಾಯಿತು ಅಂತ ಅಂದರೆ, ಸೊ ಫಾರ್ ಈಚ್ ಆಫ್ ದ ಕೇಸಸ್ ಬಿಲೋ ರೈಟ್ ದ ಎಕ್ಸ್ಪ್ರೆಷನ್ ಐಡೆಂಟಿಫೈ ಇಟ್ಸ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಶಿಕ್ಷಕರು 4 ಅಂತ ಕೂಗಿದಾಗ ಯಾವ ರೀತಿಯಾಗುತ್ತೆ? 33 ಮೆಂಬರ್ಸ್ ಇದ್ದಾರಲ್ವಾ. ಸೊ ನೆನಪಿಟ್ಕೊಳ್ರಿ, 33 ಮೆಂಬರ್ಸ್ ಇದ್ದಾರೆ. ಸೊ 4 ಅಂತ ಅಂದಾಗ 4 ಇಂಟು ಎಷ್ಟು ಗ್ರೂಪ್ ಮಾಡಬೇಕಾಗತ್ತೆ? 4 ಹುಡುಗರ 8 ಗ್ರೂಪ್ ಆಗುತ್ತೆ. 8 4 32 ಪ್ಲಸ್ ರಿಮೈನಿಂಗ್ 1, 33 ಹುಡುಗರಿದ್ದಾರಲ್ವ. ಸೊ ರಿಮೈನಿಂಗ್ 1. ಓಕೆ, ವೆನ್ ಇಫ್ ದ ಟೀಚರ್ ಹ್ಯಾಡ್ ಕಾಲ್ಡ್ ಔಟ್ 7. ಸೊ 7 ಅಂದಾಗ ಒಂದೊಂದು ಟೀಮಲ್ಲಿ 7 ಹುಡುಗರು ಇರ್ತಾರೆ ಅಂತ ಎಷ್ಟು ಟೀಮ್ ಆಗುತ್ತೆ? 7 4s are 28, 7 5s are 35 ಜಾಸ್ತಿ ಆಗಿಬಿಡುತ್ತೆ. ಸೊ ಇಲ್ಲಿ 33 ಹುಡುಗರು ಆಗಬೇಕು. ಓಕೆ, 7 4s are 28, ದ ರಿಮೈನಿಂಗ್ 5. ಓಕೆ, ರೈಟ್ ದ ಎಕ್ಸ್ಪ್ರೆಷನ್ ಲೈಕ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಏನಿದೆ ನೋಡೋಣ. ಓಕೆ, ಸೊ ಇಲ್ಲಿ ರಘು ಇದಾನಲ್ವಾ, ಅವನು 100 kg ಅಕ್ಕಿಯನ್ನು ಖರೀದಿಸಿ ತಲಾ 2 ಅಂದರೆ ಒಬ್ಬೊಬ್ಬರಿಗೆ 2 kg ಆಗಿ ಹಂಚ್ತಾರಂತೆ. ಸೊ ವೆರಿ ಸಿಂಪಲ್. ಇಲ್ಲಿ ಏನಾಗಿದೆ ಅಂತ ಅಂದರೆ 4 ಪ್ಲಸ್ 100 kg ಬೈ 2 ಮಾಡ್ತಾರೆ. ಓಕೆ, ಎಕ್ಸ್ಪ್ರೆಷನ್ ನೀವು ಓದ್ಕೊಳ್ಳಿ. ಸೊ ಸಿಂಪಲ್ ಆಗಿದೆ, ಏನು ಜಾಸ್ತಿ ಕಾಂಪ್ಲಿಕೇಶನ್ಸ್ ಏನಿದೆ. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. Kannan has to pay 432 a shopkeeper using coins 1, 5, 10, 20, 50, 100. How can he do it? ಸೊ ಅವನು 432 ಕೊಡಬೇಕು. ಇಷ್ಟು ಕಾಯಿನ್ಸ್ಗಳಿದೆ. ಈ ಒಂದು ಕಾಯಿನ್ಸ್ಗಳು ಹೇಗೆ ಕೊಡ್ತಾನೆ ಅಂತ ಅಂದರೆ, 400 4 ನೋಟ್ ಕೊಡ್ತಾನೆ, 20 rupees 1 ನೋಟ್ ಕೊಡ್ತಾನೆ, 10 rupees 1 ನೋಟ್ ಕೊಡ್ತಾನೆ, ರಿಮೈನಿಂಗ್ 2 rupees ಕೊಡಬೇಕಲ್ಲ, 1 rupees 2 ಕಾಯಿನ್ಗಳನ್ನು ಕೊಡ್ತಾನೆ.
ಸೊ ಅದೇ ರೀತಿ ನೆಕ್ಸ್ಟು 4 ನೋಟ್ಸ್ ಅದನ್ನೇ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಮೀನಿಂಗ್ 8 ನೋಟ್ಸ್. ಮತ್ತು ಬೇರೆ ರೀತಿಯಲ್ಲಿ ಕೊಡಬೇಕು ಅಂತ ಅಂದರೆ ಈ ರೀತಿಯಾಗೂ ಕೊಡ್ಬೋದು. 50 ರುಪೀಸಿನ 8 ನೋಟ್ಸ್ಗಳು ಕೊಡ್ಬೋದು. 10 ರುಪೀಸಿಂದು 1, ದೆನ್ 8 5s 400, ದೆನ್ ದಿಸ್ ಇಸ್ 10, 4 5 20, 30 ಆಯಿತು, ದೆನ್ 2, 432 ರಿಮೈನಿಂಗ್. ಓಕೆ, ಐಡೆಂಟಿಫೈ ದ ಟರ್ಮ್ಸ್ ಇನ್ ದ 2 ಎಕ್ಸ್ಪ್ರೆಷನ್ಸ್ ಅಬೌವ್. ಇದರೊಳಗಿನ ಟರ್ಮ್ಸ್ಗಳನ್ನು ಹೇಳಿ ಅಂದರೆ ಇವೇ ಟರ್ಮ್ಸ್. 4 ಟರ್ಮ್ಸ್ ಆರ್ ದೇರ್ ಇನ್ ದಿಸ್ ಇಸ್ ಆಲ್ಸೋ, ದೇರ್ ಈಸ್ ಆಲ್ಸೋ ಆ 4 ಟರ್ಮ್ಸ್. ಓಕೆ, ಫೈನ್. ಸೊ ಕ್ಯಾನ್ ಯು ಥಿಂಕ್ ಆಫ್ ಸಮ್ ಮೋರ್ ವೇಸ್ ಆಫ್ ಗಿವಿಂಗ್ 432 ಟು ಸಮ್ ಒನ್? ಸೊ ಮತ್ತೆ ಚೇಂಜ್, ಈ ರೀತಿಯಾಗಿ ಮತ್ತೆ ನಾವು ಚೇಂಜ್ ಮಾಡ್ಬೋದು. ಓಕೆ, ಫೈನ್. ಹಿಯರ್ ಆರ್ 2 ಪಿಕ್ಚರ್ಸ್ ವಿಚ್ ಆಫ್ ದೀಸ್ 2 ಅರೇಂಜ್ಮೆಂಟ್ಸ್. ಓಕೆ, ಇಲ್ಲಿ ಏನಿದೆ ಅಂತ ಅಂದರೆ ನೀವು ನೋಡ್ಬೋದು. ಸೊ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಇದಾವೆ, ನೋಡೋಣ. ಲೆಟ್ ಅಸ್ ರೈಟ್ ದ ಎಕ್ಸ್ಪ್ರೆಷನ್ ಆ್ಯಸ್. ಸೊ 5 into 2 ಮಾಡ್ಬೋದಲ್ವಾ? ಸೊ ನೀವು ನೋಡ್ಬೋದು 5 into 2, ಇಲ್ಲಿ ಪಿಕ್ಚರ್ ಕರೆಕ್ಟಾಗಿಲ್ಲ, ಇಲ್ಲಿ 2 ಬಾಕ್ಸಸ್ ಇದೆ. ಓಕೆ, 5 into 2, ಓಕೆ, ಪ್ಲಸ್ 3 ಬಾಕ್ಸ್. ಓಕೆ, ಅದೇ ಇಲ್ಲಿಗೆ ಬಂದಾಗ 1 2 3 4 5 ಪ್ಲಸ್ 3, ಇದನ್ನು ನೋಡೋಣ. ಅಗೇನ್ ಈ 5 ಪ್ಲಸ್ 3. ಸೊ ಇದನ್ನು ಯಾವ ರೀತಿಯಾಗಿ ಬರಿಬೋದು? 5 into 2, 2 5 ಇದೆ, ಪ್ಲಸ್ 3 into 2. ಓಕೆ, ಇದನ್ನು ನಾವು ಈ ಎಕ್ಸ್ಪ್ರೆಷನಲ್ಲಿ ಬರಿಬೋದು. ಓಕೆ, ಫೈನ್. ನೆಕ್ಸ್ಟ್ ನಾವು ನೋಡೋಣ. ನೆಕ್ಸ್ಟ್ ಮೇನಿಗೆ ಬಂದಾಗ ಡೈರೆಕ್ಟಾಗಿ ಫಿಗರ್ ಇಟ್ ಔಟ್ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ಸ್ ಬೈ ರೈಟಿಂಗ್ ದ ಟರ್ಮ್ಸ್ ಇನ್ ಈಚ್ ಕೇಸ್. ನಾವು ವ್ಯಾಲ್ಯೂ ಹುಡುಕಬೇಕಂತೆ ಮತ್ತು ಎಕ್ಸ್ಪ್ರೆಷನ್ಸು ಬರೀಬೇಕಂತೆ. 28 - 7 + 8 ಟರ್ಮ್ಸ್ ಆರ್ 28 - 7 ಆ್ಯಂಡ್ 8. ಟರ್ಮ್ಸನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು ಅಂತ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀವಿ. ಸೊ ಇದನ್ನು ಇದು ಮಾಡಿದ್ರೆ 28 - 7 is 21, ದೆನ್ ಆ್ಯಡ್ 8 29. ಆಫ್ಟರ್ ದ 29 - 2 into 6 into ಫಸ್ಟ್ ಟರ್ಮ್ಸ್ ಹೇಳೋಣ. 39, ದೆನ್ -2 into 6 ಆ್ಯಂಡ್ ದ 11. 3 ಟರ್ಮ್ಸ್ ಆರ್ ದೆ. ಓಕೆ, ಸೊ ಫಸ್ಟ್ ನಾವು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದು. 2 6 are 12. ಸೊ ಆಫ್ಟರ್ ದಟ್ ಇದರೊಳಗಡೆ ಲೆಸ್ ಮಾಡಿದ್ರೆ 27, ದೆನ್ ಆ್ಯಡ್ ವಿತ್ ದ 11. ಓಕೆ, ನೆಕ್ಸ್ಟ್ 40 - 10 10 10 4 ಟರ್ಮ್ಸ್ ಆರ್ ದೆ. ಓಕೆ, ಈ 10ಗೆ ಈ 10 ಕ್ಯಾನ್ಸಲ್ ಆಯಿತು. 40 ಆ್ಯಂಡ್ 10 is 50. ಓಕೆ, ಫೈನ್. ನೆಕ್ಸ್ಟ್ 48 - 10 into 2 16. ಸೊ ಫಸ್ಟ್ ನಾವೇನು ಮಾಡಬೇಕು? ಇದೆರಡನ್ನು ಸಹ ಮಲ್ಟಿಪ್ಲೈ ಮಾಡಿ ಇದನ್ನು ಡಿವಿಷನ್ ಮಾಡಬೇಕು. ಓಕೆ, ಫೈನ್. ಎಷ್ಟು? 10 2s are 20. ಸೊ ಇದನ್ನು ಹಾಗೆ ಬರ್ಕೊಳ್ಳೋಣ. 16 / 2 is 8. ದೆನ್ ಇದನ್ನು ಲೆಸ್ ಮಾಡಿದ್ರೆ 28, ಅದನ್ನು ಮತ್ತೆ ಆ್ಯಡ್ ಮಾಡಿದ್ರೆ 36. ಓಕೆ, ಫೈನ್. ನೆಕ್ಸ್ಟ್ ಒನ್ 6 into 3 - 4 into 8 into 5. ಟರ್ಮ್ಸ್ ಆರ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಅಷ್ಟೇ. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿ, ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ ಬಂದಿದ್ದ ಆನ್ಸರಲ್ಲಿ ಸೊ ಇದನ್ನು ಮೈನಸ್ ಮಾಡಿ. 160 18 ಹೋದರೆ -142. ಓಕೆ, ಫೈನ್. ನೆಕ್ಸ್ಟ್ ಮೇನ್ ರೈಟ್ ಸ್ಟೋರಿ ಆರ್ ದ ಸಿಚುವೇಶನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್. ಈಗ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಇಷ್ಟು ಹೊತ್ತು ನಮಗೆ ಸ್ಟೋರಿ ಕೊಡ್ತಿದ್ರು, ನಾವು ಎಕ್ಸ್ಪ್ರೆಷನ್ ಬರೀತಿದ್ವಿ. ಈಗ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸ್ಟೋರಿ ಬರೀಬೇಕಂತೆ. ಸೊ 89 + 21 - 10. ರಿಯಾ ಹ್ಯಾಡ್ 89 ಸ್ಟಿಕ್ಕರ್ಸ್. ಶಿ ಗಾಟ್ 21 ಮೋರ್ ಸ್ಟಿಕ್ಕರ್ಸ್ ಆ್ಯಂಡ್ ಗೇವ್ 10 ಸ್ಟಿಕ್ಕರ್ಸ್ ಟು ಹರ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ಆಯಿತು. ಓಕೆ, ಎಕ್ಸ್ಪ್ರೆಷನ್ ವ್ಯಾಲ್ಯೂನು ಕಂಡುಹಿಡಿಯಬೇಕಂತೆ. 89 21 110 - 10 ಮಾಡಿದ್ರೆ 100. ಓಕೆ, ಫಾರ್ ದಿಸ್ ಇದಕ್ಕೆ there are 5 boxes with 12 chocolates in each box. 6 chocolates were eaten alva, so that's why we use the minus symbol here. The value is like that. Okay, for the third expression, there are 4 packets with the 9 pencils each, 4 into 9, and 2 packets with the 6 pencils each. Find the total number of the pencils. ಟೋಟಲ್ ನಂಬರ್ ಅದಕ್ಕೋಸ್ಕರ ನಾವಿಲ್ಲಿ ಅಡಿಷನ್ ಮಾಡಿದ್ದೀವಿ. ಸೊ ಇಲ್ಲಿ ಅಡಿಷನ್ ಮಾಡಿ 4 9s are 36, 2 6s are 12, ಆ್ಯಡ್ ಮಾಡಿಬಿಟ್ಟು 48. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್. ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಸಿಚುವೇಶನ್ ರೈಟ್ ದ ಎಕ್ಸ್ಪ್ರೆಷನ್ ಡಿಸ್ಕ್ರೈಬಿಂಗ್ ದ ಸಿಚುವೇಶನ್, ಐಡೆಂಟಿಫೈ ಇಟ್ಸ್ ಟರ್ಮ್ಸ್ ಆ್ಯಂಡ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಎಕ್ಸ್ಪ್ರೆಷನ್ ಅಷ್ಟೇ. ಕ್ವೀನ್ ಆಲಿಯಾ ಗೇವ್ 100 gold coins ಟು ಪ್ರಿನ್ಸಸ್ ಎಲ್ಸಾ. ಪ್ರಿನ್ಸಸ್ ಎಲ್ಸಾಕ್ಕೆ 100 ಕಾಯಿನ್ಗಳು ಕೊಟ್ಲಂತೆ. ನೆಕ್ಸ್ಟ್ ಪ್ರಿನ್ಸಸ್ ಎಲ್ಸಾ 100 gold coins ಟು ಪ್ರಿನ್ಸಸ್ ಆ್ಯನಾ ಲಾಸ್ಟ್ ಇಯರ್. ಪ್ರಿನ್ಸಸ್ ಎಲ್ಸಾ ಇಬ್ಬರಿಗೂ, ಆ್ಯನಾಗೂ ಆಮೇಲೆ ಎಲ್ಸಾಗೂ 100 ಕಾಯಿನ್ಸ್ ಕೊಟ್ಟಿದ್ದಾರೆ ಕ್ವೀನ್ ಆಲಿಯಾ ಅವರು. ದೆನ್ ಪ್ರಿನ್ಸಸ್ ಎಲ್ಸಾ ಯೂಸ್ ದ ಕಾಯಿನ್ಸ್ ಟು ಸ್ಟಾರ್ಟ್ ಎ ಬಿಸ್ನೆಸ್ ಮಾಡಿದ್ಲು ಆ್ಯಂಡ್ ಡಬಲ್ಡ್ ಹರ್ ಕಾಯಿನ್ಸ್. ಸೊ ಇಲ್ಲೇನಾಯಿತು? ಡಬಲ್ ಆಯಿತು ಅಂತ ಅಂದರೆ ನೀವು ಬರಿಬೋದು 200 into 2 ಆಯಿತು ಅಂತ. ನೆಕ್ಸ್ಟ್ ಪ್ರಿನ್ಸಸ್ ಆ್ಯನಾ ಬಾಟ್ ಜ್ಯುವೆಲರಿ ಆ್ಯಂಡ್ ಹ್ಯಾಸ್ ಓನ್ಲಿ ಹಾಫ್ ಆಫ್ ದ ಕಾಯಿನ್ಸ್.
ಈಗ ಆನನ್ ಹತ್ರ ಎಷ್ಟಿದೆ, ಹಾಫ್ ಆಫ್ ದ ಕಾಯಿನ್ ಇದೆ. ಹಾಫ್ ಮಾಡೋಕ್ಕೋಸ್ಕರ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಈಗ ಅವರಿಬ್ಬರ ಹತ್ರನೂ ಪ್ರಿನ್ಸಸ್ ಆ್ಯಂಡ್ ಆ್ಯಂಡ ಟುಗೆದರ್ ಹ್ಯಾವ್ ಎಷ್ಟಿದೆ ಅಂತಂದರೆ ಇವೆರಡರ ಮಧ್ಯೆ ಅಡಿಷನ್ ಸಿಂಬಲ್ ಹಾಕಿದ್ರೆ ಆಯಿತು. ಓಕೆ ಫೈನ್. ಅದೇ ಎಕ್ಸ್ಪ್ರೆಷನ್ ಇಸ್ 100 into 2 ಡಬಲ್, 100 divided by 2 half. Then terms are this and this one. Value is 200 plus 50, 250. Therefore together they have 250 gold coins. Next, a metro train ticket between 2 stations is 40 for an adult and 20. 2 station adultige 40 rupees ante. Okay, then childige 20 rupees ante. Okay fine. What is the total cost of tickets? ಈಗ ನೋಡೋಣ, 4 adults and 3 children. 4 into 40 adults plus 3 childrens. ಓಕೆ ಫೈನ್. ಇದು ಒಂದು ಎಕ್ಸ್ಪ್ರೆಷನ್, ರೈಟ್? ಓಕೆ, ಸೊ ಇದರ ಒಂದು ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ 4 4s are 160. ವೇಟ್ ಯಾ, ಫಾರ್ 4 adults, ಕರೆಕ್ಟ್. ಓಕೆ, 4 4s are 160 plus 3 2s are 660. That is 160 plus 60 is 220 value. For 2 groups having 3 adults each, 2 groups ಇದೆ, like 3 into 40, ಇನ್ನೊಂದು ಗ್ರೂಪ್ ಇದೆ 3 into 40. ಓಕೆ, ಈ ರೀತಿಯಾಗಿ ಎಕ್ಸ್ಪ್ರೆಷನ್ ಬರಿಬೋದು. ಆನ್ಸರ್ ಇಲ್ಲಿ ನೋಡ್ಬೋದು. ಓಕೆ, ಎಕ್ಸ್ಪ್ರೆಷನ್ ಫಾರ್ ದ ಫಸ್ಟ್ ಟರ್ಮ್ ಇಸ್ 4 into 40, 3 into 20, 160, 60. ಟರ್ಮ್ಸ್ ಆರ್ 4 into 40 ಒಂದು, ಇದು ಒಂದು ಟರ್ಮ್. ಓಕೆ, next total cost is 220. Expression for the second situation is 3 into 40, 3 into 40, that is 120, 120, 240. Terms are this and this. Therefore total cost is rupees 240. Next ಇನ್ನೊಂದಿದೆ. Find the total height of the window by writing an expression describing the relationship among the measurement. Okay, ಸೊ ಬನ್ನಿ ನೋಡೋಣ ಏನು ಮೆಷರ್ಮೆಂಟ್ ಇದೆ ಅಂತ ಹೇಳಿ. ಬಾರ್ಡರ್ ಇದೆ 3, ದಟ್ ಈಸ್ 2 into 3, ಎರಡಿದೆ ಬಾರ್ಡರ್ಸ್ 2 into 3. ಆ್ಯಂಡ್ ದೆನ್ ಗ್ರಿಲ್ಸ್ 2 centimeter ಇದೆ. ಓಕೆ, ಗ್ರಿಲ್ ಅಂಥವು ಎಷ್ಟು ಗ್ರಿಲ್ ಇದೆ ನೋಡಿ, 1 2 3 4 5 6 ಗ್ರಿಲ್ಸ್ ಆರ್ ದೆ. ಸೊ ಬಾರ್ಡರ್ ಈಸ್ 2 into 3, ಇದೊಂದಾಯಿತು. ದೆನ್ ಗ್ರಿಲ್ಸ್ ಇಸ್ 6 into 2. ಆಫ್ಟರ್ ದಟ್ ಇಲ್ಲಿ ಗ್ಯಾಪ್ ಎಷ್ಟಿದೆ ನೋಡೋಣ, 1 ಗ್ಯಾಪ್, 2 ಗ್ಯಾಪ್, 3 ಗ್ಯಾಪ್, 4 5 6 7 ಗ್ಯಾಪ್. ಸೊ 7 into 5. ಓಕೆ, ಇದನ್ನೆಲ್ಲ ಮಾಡಿದ್ರೆ ಸೊ ವಿಲ್ ಗೆಟ್ ದಿಸ್ ಒನ್. ಓಕೆ, ಎಕ್ಸ್ಪ್ರೆಷನ್ ಕ್ಲೀನಾಗಿ ಬರ್ಕೊಂಡು 2 3s ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ 53 ಟರ್ಮ್ಸ್ ಆರ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಓಕೆ ಫೈನ್. ಇಲ್ಲಿಗೆ ನಮ್ಮ ಈ ವಿಡಿಯೋ ಮುಗಿಯುತ್ತೆ. ಸೊ ನಾವು ಬರೋಣ ನೆಕ್ಸ್ಟ್ ರಿಮೂವಿಂಗ್ ಬ್ರ್ಯಾಕೆಟ್ಸ್. That is 1. Let us find the value of this expression. Okay, before going to this, ಇದನ್ನು ಹೇಳೋಕ್ಕಿಂತ ಮುಂಚೆ ಒಂದು ರಿಮೂವಿಂಗ್ ಬ್ರ್ಯಾಕೆಟ್ಸಲ್ಲಿ ನಾವು ಎಲ್ಲಿ ನಾವು ಮೈನಸ್ ಸಿಂಬಲ್ ಬರುತ್ತೋ ಆ ಮೈನಸ್ ಸಿಂಬಲನ್ನು ಸಹ ನಾವು ಮಲ್ಟಿಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಗಪ್ಪ ಅಂತಂದರೆ, ಇಲ್ಲಿ 2 + 3 ಇತ್ತು ಅಂತ ಅಂದಾಗ ಇಲ್ಲಿ ಯಾವುದಾದ್ರು ಒಂದು 6 ಇತ್ತು ಅಂದ್ಕೊಳ್ಳಿ. ಓಕೆ, 6 ಮೈನಸ್ ಇಂಟು, ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಅಲ್ವಾ, ಮೈನಸ್ ಇಂಟು ಪ್ಲಸ್ ಇಸ್ -2. ರಿಮೂವಿಂಗ್ ಬ್ರ್ಯಾಕೆಟನ್ನು ರಿಮೂವ್ ಮಾಡ್ತಿರೋದು. ಮೈನಸ್ ಪ್ಲಸ್ ಇಸ್ ಅಗೇನ್ -3. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಇದನ್ನೇ ತೊಗೊಳ್ತೀನಿ. ಓಕೆ ಫೈನ್. ಈಗ ನೋಡಿ 6 ಹಾಗೆ ಇರುತ್ತೆ, ಮೈನಸನ್ನು ಮಲ್ಟಿಪ್ಲೈ ಮಾಡಬೇಕು. ಈ ಮೈನಸ್ ಬ್ರಾಕೆಟ್ ಹಾಕಿದ್ದೀವಿ ಅಂತ ಅಂದರೆ ಯೂನಿಗೂ ಸೇರಿದ್ದು ಯೂನಿಗೂ ಸೇರಿದ್ದು. ಓಕೆ, ಮೈನಸ್ ಪ್ಲಸ್ ಇಸ್ -2, ಅಗೇನ್ ಮೈನಸ್ is +3. So we know the rules, that is minus plus into plus is equal to plus, minus into minus is equal to plus, minus into plus is equal to minus, plus into minus is equal to minus. Fine. ಇದು ಯಾವತ್ತೂ ಮರೆಯೋ ಹಾಗೆ ಇಲ್ಲ. ಸೊ ಆನ್ ದ ಬೇಸ್ ಇದು ಈ ಒಂದು ಬೇಸಿಸ್ ಇಟ್ಕೊಂಡು ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ರಿಮೂವಿಂಗ್ ದ ಬ್ರಾಕೆಟ್ಸ್ ಪ್ರಿಸೀಡಿಂಗ್ ಬೈ ಎ ನೆಗೆಟಿವ್ ಸೈನ್ ಅದನ್ನೇ ಇದರೊಳಗೆ ಕೊಟ್ಟಿದ್ದಾರೆ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ, ಈ ಎಲ್ಲ ಎಕ್ಸಾಂಪಲ್ಸ್ ಇದೆ. ನೆಕ್ಸ್ಟ್ ನಾವು ಟಿಂಕರ್ ದ ಟರ್ಮ್ಸ್ ಬಗ್ಗೆ ಬರೋಣ. ಓಕೆ, ಟಿಂಕರ್ ದ ಟರ್ಮ್ಸ್ ಅಂತ ಅಂದರೆ ಏನಪ್ಪ ಅಂತಂದರೆ ಕಂಪ್ಲೀಟ್ ಇದೇ ಇರೋದು. ಓಕೆ, ಇಲ್ಲಿ ನೋಡಿ ಟಿಂಕರ್ ದ ಟರ್ಮ್ಸಲ್ಲಿ ಫಸ್ಟ್ ಕರೆಕ್ಟಾಗಿ ನೋಡಿ, 53 - 16 = 37 ಅವರು ಒಂದು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ 54 - 16 = 38.
ಯಾಕೆ 54 ಈಸ್ 1 ಮೋರ್ ದ್ಯಾನ್ ದ 53 ಅಲ್ವಾ? ಸೊ 1 ಮೋರ್, ಇದನ್ನು ಆನ್ಸರಲ್ಲೂ 1 ಮೋರ್ ಮಾಡಿ, ಯಾಕಂದರೆ 16 ಸೇಮ್ ಇದೆ, ಹಾಗಾಗಿಬಿಟ್ಟು 1 ಮೋರ್ ದ್ಯಾನ್ 37. ಸೊ ಅದೇ ಕೆಳಗಡೆ ಬಂದಾಗ 53 ಸೇಮ್ ಇದೆ 53. ಓಕೆ, ಇಲ್ಲಿ -16 ಇದೆ, ಇಲ್ಲಿ -15 ಇದೆ. ಓಕೆ, ಇದು ಒಂದು ಹೆಚ್ಚ ಅಥವಾ ಒಂದು ಕಡಿಮೆನಾ? ಈಸ್ -15 1 ಮೋರ್ ಆರ್ 1 ಲೆಸ್ ದ್ಯಾನ್ -16 ಅಂತ ಕೊಟ್ಟಿದ್ದಾರೆ. ದ ಆನ್ಸರ್ ವಿಲ್ ಗೆಟ್ ಈಸ್, ಇಲ್ಲಿ 16 ಇದೆ, ಇಲ್ಲಿ 15 ಇದೆ, ಸೊ ಸೇಮ್ ಇದೆ. ಸೊ ಬಟ್ ಒಂದು ಏನಿದೆ, ಜಾಸ್ತಿ ಇದೆ. ಸೊ 37ಗಿಂತ 38. ನಮಗೆ ಗೊತ್ತುಂಟು ಏನಪ್ಪ ಅಂತ ಅಂದರೆ, ಸೊ ಒಂದು ನಂಬರ್ ಲೈನನ್ನು ಬಿಡಿಸ್ತೀವಲ್ವ, ಅದರೊಳಗಡೆ -16, ಇಲ್ಲಿ -15 ಇದೆ. ಸೊ -15 ದೊಡ್ಡದಲ್ವ, ಅದಾದಮೇಲೆ -16, -17, -18 ಬರ್ತಾ ಇರುತ್ತೆ. ಸೊ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಬರ್ತಾ ಬರ್ತಾ. ಬಟ್ -15 ಜಾಸ್ತಿ. ಸೊ -15 ಈಸ್ 1 ಮೋರ್ ಆರ್ 1 ಲೆಸ್, 1 ಮೋರ್. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ 53 ಸೇಮ್ ಕೊಟ್ಟಿದ್ದಾರೆ, 52 -16 ಕೊಟ್ಟಿದ್ದಾರೆ. ಈಗ ಒಂದು ಕಡಿಮೆ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ಇದು ಒಂದು ಕಡಿಮೆ ಅಂತ ಅಂದರೆ, ಸೊ 37ಗಿಂತನೂ ಒಂದು ಕಡಿಮೆ ಬರುತ್ತೆ, 36. ಓಕೆ, ಮತ್ತು ಈಗ 53 ಸೇಮ್ ಇದೆ. ಸೊ ಮತ್ತೆ -17 ಕೊಟ್ಟಿದ್ದಾರೆ. ಸೊ -17 1 ಮೋರ್ ಆರ್ 1 ಲೆಸ್. ಸೊ ಇದು ಲೆಸ್ ದ್ಯಾನ್ -16 ಇದು. ಸೊ ಓಕೆ, ಇದ್ರಕ್ಕಿಂತನೂ ಚಿಕ್ಕದಿದೆ. ಓಕೆ, ಸೊ ಹಾಗಾದರೆ ಎಷ್ಟು ಬರುತ್ತೆ? ಇದಕ್ಕಿಂತನೂ ಚಿಕ್ಕದು ಮಾಡಬೇಕು. 53 ಅಲ್ಲಿ 37 ಇತ್ತು ಅಂತಂದರೆ 36 ಆಗುತ್ತೆ. ಓಕೆ ಫೈನ್. ಈಗ ಇದೇ ರೀತಿ ನಾವು ಡೈರೆಕ್ಟಾಗಿ ಈ ಒಂದು ಸಿಂಬಲ್ಸ್ ಇಟ್ಕೊಂಡು ಮಾಡಿದ್ರೆ -87 -16 ಪ್ಲಸ್ ಮಾಡಬೇಕು, ದಟ್ ಈಸ್ -103. ದೆನ್ -18 -15 ದಟ್ ಈಸ್ -103. ಓಕೆ, ದೆನ್ -86 -18 ದಟ್ ಈಸ್ -101. ನೆಕ್ಸ್ಟ್ -97 -26 ದಟ್ ಈಸ್ -123. ಓಕೆ ಫೈನ್. ಫಿಗರ್ ಇಟ್ ಔಟನ್ನು ನೋಡೋಣ ಈಗ. ಓಕೆ ಫೈನ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ನಂಬರ್ಸ್ ಆ್ಯಂಡ್ ಬಾಕ್ಸಸ್ ವಿತ್ ದ ಆಪ್ರೇಷನ್ ಸೈನ್ಸ್. ಇಲ್ಲಿ ಈ ಒಂದು ಪ್ಲಸ್ ಮೈನಸ್ ಅದನ್ನೆಲ್ಲ ಹಾಕಿ ಮಾಡಬೇಕಂತೆ. 24 6 -4 ಇದೆ, 24 + 6 ಇದೆ, ಇಲ್ಲಿ -4 ಬರುತ್ತೆ. ಓಕೆ ಫೈನ್. ನೆಕ್ಸ್ಟ್ 38 ಇದೆ, ಇಲ್ಲಿ ರಿಮೈನಿಂಗ್ ಇಲ್ಲಿ LHS ಮತ್ತು RHS ಆಗಬೇಕಲ್ವಾ. 38 ಇದೆ, 9 -4 9 ಡೈರೆಕ್ಟಾಗಿ ಅದನ್ನೇ ಬರೆದುಬಿಡೋಣ. ಓಕೆ, ಇಲ್ಲಿ 24 ಇದೆ, 6 ಇದೆ, +4 ಇರಬೇಕಾಗಿತ್ತು, -4 ಇದೆ ಅಲ್ವಾ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ದಾರೆ ಅಂತ ಆಲ್ರೆಡಿ. ಓಕೆ, ಮೈನಸ್ ಪ್ಲಸ್ ಇಸ್ ಮೈನಸ್. ಓಕೆ, ನೆಕ್ಸ್ಟ್ 24 -6 -4, 24 -6 -4. ಇಲ್ಲಿ ಸಿಂಬಲ್ಸ್ ಬಿಟ್ಟಿದ್ದಾರೆ. 27 -8 ಮೈನಸ್ ಪ್ಲಸ್ ಇಸ್ -3. ಓಕೆ, ನೆಕ್ಸ್ಟ್ 27 -8 ದೆನ್ +3 ಆಗಬೇಕಲ್ವಾ. ಇಲ್ಲಿ 3 ಅಂತೂ 3 ಬರುತ್ತೆ. ಸೊ ಇಲ್ಲಿ ಏನನ್ನು ಹಾಕಿದ್ರೆ +3 ಬರುತ್ತೆ, ಇಲ್ಲಿ ಮೈನಸ್ ಹಾಕಿದ್ರೆ -× - ಇಸ್ +3. ಓಕೆ, ದ ಸೆಕೆಂಡ್ ಒನ್, ರಿಮೂವ್ ದ ಬ್ರಾಕೆಟ್ಸ್ ಆ್ಯಂಡ್ ರೈಟ್ ದ ಎಕ್ಸ್ಪ್ರೆಷನ್ ಹ್ಯಾವಿಂಗ್ ದ ಸೇಮ್ ವ್ಯಾಲ್ಯೂ. ಇಲ್ಲಿ ರಿಮೂವ್ ಮಾಡಬೇಕಂತೆ. ಸೊ ಬರೆಯೋಣ ಹೇಗೆ. 14 +12 +10, 14 -12 ಮಲ್ಟಿಪ್ಲೈ ಮಾಡ್ತಾ ಇರೋದಿಲ್ಲಿ. ಇದೆಲ್ಲ ಏನಿದ್ರೂ ಈ ಒಂದು ಚಿಹ್ನೆಯ ಆಟ ಇದು. -10. Okay, this one 14 -12 -10. Okay, 14 minus of minus is +12, minus of minus is +10. Then 14 +12 -10, -14 +12 -10. ಇಲ್ಲಿ ಬ್ರಾಕೆಟ್ ಇಲ್ಲ, ಸೊ ಹಾಗಾಗ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಬರಿತೀವಿ. ಸೊ ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿಯನ್ನು ಬರೆಯಿರಿ ಅಂತಂದರೆ ಆವರಣ ತೆಗಿರಿ, ಸೊ ಬರೀರಿ. Okay, fine. Find the values of the following expression for each pair. First try to guess whether they have the same value ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಬನ್ನಿ ನೋಡೋಣ. 6 + 10 -2 ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಹಾಗೆ ಬಿಡಿಸ್ಕೊಳ್ಳೋಣ ಬ್ರ್ಯಾಕೆಟನ್ನು. 16 -2 ಇದನ್ನು ಮಾಡಿದಾಗ 6 ಹಾಗೆ ಇಟ್ಟು 10 -2 ಅಲ್ಲಿ 8. ಸೊ ದೀಸ್ ಆರ್ ಸೇಮ್, ಬೋತ್ ಎಕ್ಸ್ಪ್ರೆಷನ್ಸ್ ಆರ್ ಈಕ್ವಲ್. ಸೆಕೆಂಡ್ ಒನ್ ಮಾಡಿದಾಗ 16 -8 -8 minus of minus is +3. ಸೊ 16ಅಲ್ಲಿ 8 ಹೋದರೆ 8 + 3 ದಟ್ ಈಸ್ 11. ಇಲ್ಲಿ 16ಅಲ್ಲಿ 8 ಹೋದರೆ 8 -3, ಸೊ 8 - 3 ದಿಸ್ ಇಸ್ ನಾಟ್ ಈಕ್ವಲ್. ಓಕೆ, ಸಿಂಬಲ್ ಬರೆದಿದ್ದೀವಿ. ಆ್ಯಂಡ್ ದ ಥರ್ಡ್ ಒನ್ ಈಸ್ 27 -18. ಬ್ರಾಕೆಟನ್ನು ಫಸ್ಟ್ ಓಪನ್ ಮಾಡ್ಕೊಬೇಕು. ಸೊ ಹಾಗಾಗಿಬಿಟ್ಟು ಸಿಂಬಲನ್ನು ನಾವು ನೆಗೆಟಿವ್ ಚಿಹ್ನೆ ಜೊತೆಗೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು. -8 -18 -4, ದೆನ್ 9 - 4 is 5. Here is 9 - 4 is 5. Again both expressions are equal. Okay, first next question, that is, in each of the sets of the expressions below, identify those
that have the same value, do not evaluate them. ಇದನ್ನು ಏನೋ ಎವ್ಯಾಲ್ಯೂಯೇಷನ್ ಮಾಡಬಾರ್ದಂತೆ, ಬಟ್ ರಾದರ್ ಯೂಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಟರ್ಮ್ಸ್. ಇಲ್ಲಿ ಬರೀ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಟರ್ಮ್ಸ್ಗಳನ್ನು ನೋಡಿ ಅವುಗಳ ಸಿಂಬಲ್ಸ್ಗಳನ್ನು ನೋಡಿ ಸೇಮ್ ಇರೋದನ್ನು ಮಾಡಬೇಕಂತ. ಓಕೆ ಫೈನ್. ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಇಲ್ಲಿ +319 ಇದೆ, 537 ಇದೆ. ಸೊ 319 ಇಸ್ -537 ಇದೆ. ಇದಕ್ಕೂ ಸಂಬಂಧ ಇಲ್ಲ. ಓಕೆ, 319 -537 ಇದೆ. ಇಲ್ಲೂ -537 +319 ದೇ ಹ್ಯಾವ್ ದ ಸೇಮ್ ಸಿಂಬಲ್ಸ್. ಓಕೆ, ಇದು ಸೇಮ್ ಬಂತು. ಲಾಸ್ಟ್ ಒನ್ ನೋಡಿ 537 ಇಲ್ಲ. ಸೊ ಇದಕ್ಕೂ ಮ್ಯಾಚ್ ಆಗಲ್ಲ, ಫಸ್ಟ್ ಒನಿಗೂ ಮ್ಯಾಚ್ ಆಗಲ್ಲ. ಸೊ ದೀಸ್ ಆರ್ ಹ್ಯಾವಿಂಗ್ ದ ಸೇಮ್ ವ್ಯಾಲ್ಯೂಸ್. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ ಬರೋಣ. ಇಲ್ಲಿ 3 ಇದೆ. ಕಾಂಪಿಟೇಟಿವ್ ಲಾ ಹೇಳುತ್ತೆ ಏನಂತ ಹೇಳಿಬಿಟ್ಟು ನಾವು ಗ್ರೂಪಿಂಗ್ ಅಥವಾ ಸ್ವಾಪಿಂಗ್ ಮಾಡಿದ್ರು ಸಹ ಆನ್ಸರ್ ಸೇಮ್ ಬರುತ್ತೆ ಅಂತ. ಇಲ್ಲಿ ಸ್ವಾಪಿಂಗ್ ಮಾಡಿದ್ದಾರೆ, ಅದಲು ಬದಲು ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ 87 ಇದೆ, 46 ಮೈನಸ್. ಓಕೆ, ಇದು ಫೈನ್, ಇದು ಸೇಮ್ ಇದೆ. ನೆಕ್ಸ್ಟ್ ಇದನ್ನು ಕಂಟಿನ್ಯೂಸ್ ಆಗಿ ಇದನ್ನು ಸೇಮ್ ಇದೆ. ಇದನ್ನು ನೋಡಿದ್ರೆ -46 ಇದೆ. ಇದು ನೋಡಿದ್ರೆ ಏನು ಬರುತ್ತೆ ನೋಡೋಣ. 87 ಇದೆ, 87 ಇದೆ, -46 ಇದೆ, -46 ಇದೆ, 109 ಇದೆ. ಸೊ ಇದು ಮತ್ತು ಇದು ಸೇಮ್ ಬರುತ್ತೆ. ಓಕೆ, ಫಸ್ಟು ಇದು ದೀಸ್ 3 ಆರ್ ಸೇಮ್ ಆ್ಯಂಡ್ ಇವೆರಡು ಸೇಮ್ ಅಂತ ಹೇಳಿ ಬರೆದ್ರೆ ಆಯಿತು. ನೆಕ್ಸ್ಟ್, add bracket at the appropriate places in the expression such that they lead to the values indicated. Okay, for the fifth question, A, 34 minus 9 plus 12 is equal to 13. ಓಕೆ, ಇದನ್ನು ಹಾಗೆ ಬರೆದುಬಿಟ್ಟು ಯಾವ ರೀತಿಯಾಗಿ ನಾವು ಬ್ರಾಕೆಟನ್ನು ಹಾಕಬೇಕು ಅಂತ ಹೇಳಿ ನೋಡ್ತಾ ಇದ್ದು. ಯಾಕೆ ಅಂತಂದರೆ LHS ಮತ್ತು RHS ಆಗೋಕ್ಕೋಸ್ಕರ. ಓಕೆ ಫೈನ್. ಸೊ ಈಗ ನೋಡಿ ಎಷ್ಟಾಯಿತು. 34 minus 9 is 25, 25 minus 2, 34 minus 9 minus 12, 13. 34 minus 9 is 25 minus 12, that is ಇದು 13 ಆಯಿತು, ಇದು 13 ಆಯಿತು. ಓಕೆ ಫೈನ್. ನೆಕ್ಸ್ಟ್ B, 56 minus 14 minus 8, 34 ಆಗಬೇಕಂತೆ. ಸೊ ಇವೆರಡನ್ನು ಬ್ರಾಕೆಟ್ ಮಾಡ್ಕೊಳ್ಳೋಣ. ಸೊ ವಿಲ್ ಗೆಟ್ 56 minus 14 is 42 minus 8, that is 34. ಇದನ್ನು 34 ನಮಗೆ ಬ್ರಾಕೆಟ್ ಅಷ್ಟೇ ಹೇಳಬೇಕಂತೆ. ಸೊ ವಿ ಹ್ಯಾವ್ ಟು ನಾವು ಬ್ರಾಕೆಟ್ ಅಷ್ಟೇ ಬಿಡಿಸ್ಬೇಕು. -22 minus 12 plus 10 plus 22 is equal to -22. ಸೊ ಇಲ್ಲಿ ಎಲ್ಲಿ ಬ್ರಾಕೆಟ್ ಹಾಕ್ತೀರಾ ಅಂತ ನೋಡ್ಕೊಳ್ಳಿ. ಸೊ -22 ಹಾಗೆ ಇರಲಿ, ಇವೆರಡಕ್ಕೂ ಬ್ರಾಕೆಟ್ ಹಾಕೋಣ. 12 plus 10 ದೆನ್ plus 22 ಹೇಗಾಯಿತು ನೋಡ್ಕೊಳ್ಳಿ. -22 -22 plus 22 ಇದು ಕ್ಯಾನ್ಸಲ್ ಆಯಿತು, -22 ಉಳಿತು, -22. ಸೊ ಬರೀ ಬ್ರಾಕೆಟನ್ನು ನೋಡ್ಕೊಳ್ಳಿ. ಸೊ ನಾವು ಹೇಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಬ್ರಾಕೆಟ್. ಸೊ ವಿಲ್ ಪುಟ್ ದ ಬ್ರಾಕೆಟ್ ಹಿಯರ್. ಸೊ ಬ್ರಾಕೆಟ್ ಅಷ್ಟೇ ಕೇಳ್ತಾ ಇದ್ದಾರೆ ಅವರು, ಹೇಗೆ ಅಂತ ಹೇಳಿಬಿಟ್ಟು ಹಾಕೋಣ. ಸೊ ಇಲ್ಲಿ ಇದಕ್ಕೆ ಹಾಕೋಣ. ಸೊ ಹಿಯರ್ ಇಲ್ಲಿ ಇದಕ್ಕೆ ಹಾಕೋಣ. ಸೊ ವಿಲ್ ಗೆಟ್ ದ ಸೇಮ್ ಆನ್ಸರ್. ಯೂಸಿಂಗ್ ಓನ್ಲಿ ರೀಸನಿಂಗ್ ಹೌ ಟರ್ಮ್ಸ್ ಚೇಂಜ್ ದೇರ್ ವ್ಯಾಲ್ಯೂಸ್, ಫಿಲ್ ದ ಬ್ಲ್ಯಾಂಕ್ಸ್ ಟು ಮೇಕ್. ಸೊ ಬರೀ ಇಲ್ಲಿ ಓನ್ಲಿ ರೀಸನಿಂಗನ್ನು ಇದು ಕೊಟ್ಬಿಟ್ಟು ನಾವು ಮಾಡಬೇಕಂತೆ. ಸೊ 423 419 ಎಷ್ಟು ಜಾಸ್ತಿ ಇದೆ? 19 20 21 22 23 4 ಜಾಸ್ತಿ ಇದೆ. ಸೊ ಇದು ಇನ್ನೂ ಒಂದೊಂದು ಟರ್ಮ್ ಕೊಟ್ಟಿದ್ದಾರೆ ಅಂದಮೇಲೆ ನಾನು ಇಲ್ಲಿ 5 ಕೊಡ್ತೀನಿ. ಸೊ ಇಲ್ಲಿ 9 ಕೊಡ್ತೀನಿ. ಸೊ ಈಕ್ವಲ್ ಆಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಒನ್ 217 68, ದಟ್ ಈಸ್ 210. ಇಲ್ಲಿ 210 ಕೊಟ್ಟಿದ್ದಾರೆ. 217ಅಲ್ಲಿ 68ಅನ್ನು ಕಳೆದು ನೋಡೋಣ ಎಷ್ಟು ಬರುತ್ತೆ ಅಂತ. ದಟ್ ಈಸ್ 139. ಓಕೆ, ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ, ಎರಡೂ ಕಡೆ ಸೇಮ್ ಬರಬೇಕು. 139 ಆಯ್ತಲ್ವಾ. ಸೊ ಈಗ 210ನಲ್ಲಿ ನಾವು 71ಅನ್ನು ಲೆಸ್ ಮಾಡಿದ್ರೆ 139 ಆಯಿತು. ಓಕೆ, ಎಷ್ಟಾಗುತ್ತೆ? 71. ಫೈನ್. ನೆಕ್ಸ್ಟ್, ಯೂಸಿಂಗ್ ದ ನಂಬರ್ಸ್ 2 3 5 ಆ್ಯಂಡ್ ದ ಆಪ್ರೇಟರ್ಸ್ A ಮೈನಸ್ ಆ್ಯಂಡ್ ದ ಬ್ರ್ಯಾಕೆಟ್ಸ್. ಸೊ ಈ ಒಂದು ಆಪ್ರೇಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಪ್ಲಸ್ ಮತ್ತು ಮೈನಸ್ಸು, ಪ್ಲಸ್ ಮತ್ತು ಏನನ್ನು ಯೂಸ್ ಮಾಡ್ಕೊಬಹುದಂತೆ, ಬ್ರ್ಯಾಕೆಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಟರ್ಮ್ಸ್ಗಳನ್ನು ಬರಿಬೇಕಂತೆ. ಸೊ ಯಾವ್ಯಾವ ಟರ್ಮ್ಸ್ಗಳನ್ನು ಬರಿಬೋದು ನೋಡೋಣ. ಓಕೆ, ಸೊ ಟರ್ಮ್ಸ್ಗಳು ಯಾವುದ್ಯಾವುದಂತ ಹೇಳ್ತಿದ್ದಾರೆ ಅವರು. 7th ಪ್ರಾಬ್ಲಮ್ಮು ಟರ್ಮ್ಸ್ಗಳು ಯಾವುದ್ಯಾವುದು ಹೇಳ್ತಾ ಇದ್ದಾರೆ. -2 2 3 5 ಅಲ್ವಾ.
2 3 5 ಪ್ಲಸ್ ಆ್ಯಂಡ್ ಮೈನಸ್ ಯಾವುದನ್ನಾದರೂ ಪ್ಲಸ್ ಬ್ರ್ಯಾಕೆಟನ್ನು ಬಳಸ್ಬಹುದಂತೆ. ಸೊ ಈಗ ನಾನು ಟರ್ಮ್ಸ್ಗಳನ್ನು ಬರಿತೀನಿ. 2 + 3 + 5 ವಿಲ್ ಗೆಟ್ 6, -5 + 2 -3 ವಿಲ್ ಗೆಟ್ -6, then -2 -3 -5 that is -2 -3 + 5. ಓಕೆ ಫೈನ್. ಇಲ್ಲಿ ಎಷ್ಟಾಯ್ತಪ್ಪ ಅಂತಂದರೆ -2 -3 is -5 + 5 that is 0. Next one is 2 + 3 + 5 that is 10. Okay, -2 -3 + 5 that is -2 -3 + 5. Again we are getting okay, we'll get -5. Wait a minute. Okay, sorry, -5 ಆಗುತ್ತೆ. ಸೊ -2 -3 -5 -5 is -10. ಓಕೆ ಓಕೆ, ನೆಕ್ಸ್ಟ್ ಟರ್ಮ್ ಈಸ್ 5 + 3 -2 ಮಾಡಬಹುದು. ಸೊ ವಿಲ್ ಗೆಟ್ 6 here. -2 + 3 -5 is equal to -4 here. At last we have to write different values obtained are 6, -6, 0, -10 and -10 and -6 already have given -4. Okay, fine. Next question is, whenever Jasoda has to subtract 9 from a number, she subtracts 10 and 1 to it. For example, this much. Do you think she always gets the correct answer? Why? ಹೌದು, ಅವಳು ಏನು ಮಾಡ್ತಿದ್ದಾಳೆ ಅಂತಂದರೆ, ಸೊ ಕ್ವಶನ್ ಕರೆಕ್ಟಾಗಿ ಕೇಳಿ, ಅವಳು ಒಂದು ಸಂಖ್ಯೆಯಿಂದ 9 ಕಳೆಯಬೇಕಾದಲ್ಲೆಲ್ಲ ಅವಳು ಏನು ಮಾಡ್ತಾ ಇದ್ದಾಳೆ, 10 ಆ ಸಂಖ್ಯೆಯಲ್ಲಿ ಕಳೆದುಬಿಟ್ಟು 1 ಆ್ಯಡ್ ಮಾಡ್ತಾ ಇದ್ದಾಳೆ. ಫಾರ್ ಎಕ್ಸಾಂಪಲ್ ಹೇಗಾಗುತ್ತೆ ಅಂತಂದರೆ, ಇಲ್ಲಿ ನೋಡಬಹುದು, -9 ಕಳಿಬೇಕಾಗಿತ್ತು. ಅದ್ರ ಬದಲಿಗೆ ಆ ಸಂಖ್ಯೆಯಿಂದ ಗೊತ್ತಿಲ್ಲ -10 ಕಳೆದು 1 ಕೂಡಿಸಿದಾಳೆ. ಸೊ ಇದು ಎಷ್ಟು ಬರುತ್ತೆ? -10ರಲ್ಲಿ 1 ಮೈನಸ್ ಮಾಡಬೇಕಲ್ವ, -9. ಇದು ಮಾಡಿದ್ರು ಒಂದೇ, ಇದು ಮಾಡಿದ್ರೆ ದಿಸ್ ಇಸ್ ಟ್ರೂ ಫಾರ್ ಆಲ್ ದ ಕೇಸಸ್. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ವಾಟ್ ವಿ ಹ್ಯಾವ್ ಟು ರೈಟ್ ಮೀನ್ಸ್, ವೇಟ್ ಫಾರ್ ದ 8th question. We have to write here for the 8th question. Yes, she always gets the same answer. Subtracting 9 is the same as subtracting 10 and adding 1. Okay, -9 ಅಂದರೂ ಒಂದೇ, -10 + 1 ಅಂದರೂ ಒಂದೇ, ವಿಲ್ ಗೆಟ್ ದ ಸೇಮ್ ರಿಸಲ್ಟ್ ಹಿಯರ್. ಓಕೆ ಫೈನ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಕ್ವಶನ್ ಕಂಟಿನ್ಯೂ ಇದೆ. ಕ್ಯಾನ್ ಯು ಥಿಂಕ್ ಆಫ್ ದ ಅದರ್ ಸಿಮಿಲರ್ ಸ್ಟ್ರಾಟಜೀಸ್, ಗಿವ್ ಸಮ್ ಎಕ್ಸಾಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ ಫೈನ್, ಎಕ್ಸಾಂಪಲ್ ಕೊಡೋಣ. ಇದೇ ರೀತಿ, ಟು ಸಬ್ಸ್ಟ್ರಾಕ್ಟ್ 19, this time we are taking 19, subtract 20 and add 1. ಹೇಗಪ್ಪ ಅಂತಂದರೆ, 54 - 19 ಮಾಡೋ ಬದಲಿಗೆ ಇದೇ 54ರಲ್ಲಿ -10 ಮಾಡ್ತೀನಿ, ದ್ಯಾಟ್ ಈಸ್ 34, ಅಲ್ಲ -20 ಮಾಡ್ತೀನಿ. ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಟು ಸಬ್ಸ್ಟ್ರಾಕ್ಟ್ 20 ಅಲ್ವಾ, ಸೊ -20 ಮಾಡಿದೆ, ದಟ್ ಈಸ್ 34. ಅದಕ್ಕೆ ಒಂದು ಆ್ಯಡ್ ಮಾಡಿದಾಗ ವಿಲ್ ಗೆಟ್ ದ ಸೇಮ್ ರಿಸಲ್ಟ್, ದಟ್ ಈಸ್ ಹಿಯರ್ 35, ಇದೂ 35, ಸೇಮ್ ರಿಸಲ್ಟ್. ಓಕೆ, ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ ಟು ಸಬ್ಸ್ಟ್ರಾಕ್ಟ್ 8, subtract 10 and add 2. ಸೊ 43 - 8 ಮಾಡೋದು ಒಂದೇ, 43ಯಲ್ಲಿ 10ಅನ್ನು
ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 33 ಸಿಗುತ್ತೆ, ಅದಕ್ಕೆ 2 ಆ್ಯಡ್ ಮಾಡೋದು ಒಂದೇ, ವಿಲ್ ಗೆಟ್ 35. ಎರಡೂ ಸೇಮ್, ಅಳಿಯಲ್ಲ ಮಗಳ ಗಂಡ ಅಂತಾರಲ್ವ ಅದೇ ರೀತಿ ಎರಡು ಸೇಮ್. ಓಕೆ, ಲಾಸ್ಟ್ ಒನ್, ಕನ್ಸಿಡರ್ ದ 2 expression, this one and this one. For each of the expression, identify the expression from the following collection that are equal to it. ಸೊ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಆನ್ಸರ್. ಯಸ್, 73 minus 14 is 59, that is plus 1 is 60. ಓಕೆ, ಇಲ್ಲಿ 73 minus 14 is 59, minus 1 is 58. ಸೊ ಈಗ ಈ 60 ಮತ್ತು 50 ಎಲ್ಲೆಲ್ಲಿ ಸಿಗುತ್ತೆ ಅದನ್ನು ಗ್ರೂಪ್ ಮಾಡೋಣ. ಓಕೆ, 73 14 plus 1 is 15, 73ಯಲ್ಲಿ 15 ಮೈನಸ್ ಮಾಡಿದ್ರೆ 58, ವಿಚ್ ಇಸ್ ಈಕ್ವಲ್ ಟು ದ ಬಿ. ಓಕೆ, ಬಿ. 73 ಮೈನಸ್ 13 ಆಗುತ್ತಿದ್ದು, 73ಯಲ್ಲಿ 13 ಲೆಸ್ ಮಾಡಿದ್ರೆ 60, ದಟ್ ಇಸ್ ಈಕ್ವಲ್ ಟು ಎ ಎಕ್ಸ್ಪ್ರೆಷನ್. ಓಕೆ, ನೆಕ್ಸ್ಟ್ 14 minus 1 is again 13, 73 minus 13 is equal to 60, belongs to the A expressions. And then minus 14 is minus plus 14 and 1 is 15. So again 73 minus 15 is 58, which is equal to the B expressions. ಇಷ್ಟು ಬರೆದರೆ ಓಕೆ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಓಕೆ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ video, that is removing brackets. Okay, in that video we'll solve the figure it out in the page number 41. Thank you.